ನೀನ್ ಬಂದಿರೋದು ಠಾಕೂರ್ ಜಂಗಲ್ಗೆ. ಇಲ್ಲಿ ಒಬ್ಬೊಬ್ಬನು ಮೃಗನೇ. ಕನ್ಫರ್ಮ್. ಏನೋ ಕನ್ಫರ್ಮ್? ಹಂಟರ್ ನಾನೇ. ರಿಲೀಸ್ ಆದ 8 ದಿನಕ್ಕೆ ಸಿನಿಮಾಗೆ ಬಂತು ಸ್ಟೇ. ಅಂಜನಿ ಪುತ್ರ ಸಿನಿಮಾದ ಅಸಲಿ ವಿವಾದವೇನು? ಇದು ಬರೀ ಗರ್ಜನೆ ಅಷ್ಟೇ. ಭಯ ಭಯ ಇರ್ಲಿ. ಬಂದಿರೋದು ನನ್ನ ಮಗ ರಾಜ್ ವಿರಾಜ್. ಎಸ್, ಕಳೆದ ಗುರುವಾರ ಅಂದ್ರೆ ಇದೇ ಡಿಸೆಂಬರ್ 21ಕ್ಕೆ ತೆರೆಕಂಡ ಸ್ಯಾಂಡಲ್ವುಡ್ನ ಬಹು ನಿರೀಕ್ಷಿತ ಅಂಜನಿ ಪುತ್ರ ಸಿನಿಮಾ ಬಿಗ್ ಓಪನಿಂಗ್ ತೆಗೆದುಕೊಂಡಿತ್ತು. ಆದ್ರೆ ಹರ್ಷ ನಿರ್ದೇಶನ, ಎನ್ ಕುಮಾರ್ ನಿರ್ಮಾಣದ ಈ ಸಿನಿಮಾ ರಿಲೀಸ್ ಆದ 3 ದಿನಕ್ಕೆ ವಿವಾದದ ಸುಳಿಯಲ್ಲಿ ಸಿಲುಕಿತು. ಹಾರನ ಜೈಕಾರನ ನಮ್ಗೆ ನಾವೇ ಹಾಕ್ಸ್ಕೋಬಾರ್ದು. ಜನ ಹರಿಸಿದ್ರೆ ಬೆಳವಣಿಗೆ, ಜನ ಮೆರೆಸಿದ್ರೆ ಮೆರವಣಿಗೆ. ವಿವಾದ ಸೃಷ್ಟಿಯಾಗಿದ್ದು ಆಗಿರ್ಲಿ, ರಿಲೀಸ್ ಆದ 8 ದಿನದಲ್ಲಿ ಸಿನಿಮಾಗೆ ಕೋರ್ಟ್ನಿಂದ ಸ್ಟೇ ಕೂಡ ಸಿಕ್ಕಿದೆ. ಅದರಿಂದ ನಿರ್ದೇಶಕ, ನಿರ್ಮಾಪಕ ಮತ್ತು ವಿತರಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಂಜನಿ ಪುತ್ರ ಅಂತ ವಾಯುಪುತ್ರನ ಹೆಸರಲ್ಲೇ ಸಿನಿಮಾ ಮಾಡಿದ್ರು ಸಹ ವಿವಾದದಿಂದ ಆ ದೇವರು ಪಾರು ಮಾಡಲಿಲ್ಲ. ಚಿತ್ರದಲ್ಲಿ ವಕೀಲರ ಕುರಿತ ಅವಹೇಳನಕಾರಿ ಡೈಲಾಗ್. ರವಿಶಂಕರ್ ಹೇಳೋ ಡೈಲಾಗ್ನಿಂದ ಹತ್ತಿದ ಕಿಚ್ಚು. ಇಷ್ಟಕ್ಕೂ ಅಂಜನಿ ಪುತ್ರ ಚಿತ್ರದ ಅಸಲಿ ವಿವಾದವೇನು ಅಂತ ನೋಡೋದಾದ್ರೆ, ಸಿನಿಮಾದಲ್ಲಿ ವಕೀಲರ ಕುರಿತಾದ ಒಂದು ಅವಹೇಳನಕಾರಿ ಡೈಲಾಗ್ ಇದೆ. ವಿಲನ್ ಭೈರವನ ವಿಚಾರಣೆಗೆ ಬರೋ ಪೊಲೀಸ್ ಆಫೀಸರ್ ಆರ್ಮುಗಂ ರವಿಶಂಕರ್ನ ಭೈರವ ವಕೀಲರೊಬ್ಬರು ಕೆಣಕುತ್ತಾರೆ. ಆಗ ವಕೀಲರಿಗೆ ರವಿಶಂಕರ್ ಹೇಳೋ ಒಂದು ಡೈಲಾಗ್ ಇಡೀ ವಕೀಲ ಸಮುದಾಯವನ್ನ ಕೆಣಕುವಂತಿದೆ. ಪರ್ಸನಲ್ ಆಗಿ ಡೀಲ್ ಮಾಡೋಣ ಅಂತಾನ? ಅಕಾರ್ಡಿಂಗ್ ಟು ಸೆಕ್ಷನ್ 1. ನಿನ್ ಗಂಟೆ ಏನೇ ಇದ್ರು ಕೋರ್ಟ್ ಅಲ್ಲಿ ಅಲ್ಲಾಡ್ಸೋ. ಇಲ್ಲಿ ಅಲ್ಲಾಡ್ಸಿದ್ರು. ಸಿನಿಮಾ ನೋಡಿದ ವಕೀಲ ನಾರಾಯಣ ಸ್ವಾಮಿ 4-5 ಮಂದಿ ವಕೀಲರೊಟ್ಟಿಗೆ ಕೋರ್ಟ್ನಲ್ಲಿ ಅಂಜನಿ ಪುತ್ರ ಚಿತ್ರ ಪ್ರದರ್ಶನಕ್ಕೆ ತಡೆಯಾಜ್ಞೆ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಅದು ಮಾಧ್ಯಮಗಳಲ್ಲಿ ಬಿತ್ತರಗೊಂಡಿರೋ ಸಹ ನಿರ್ಮಾಪಕರು ಕೋರ್ಟ್ ವಿಚಾರಣೆಗೆ ಹಾಜರಾಗಿಲ್ಲ. ಹಾಗಾಗಿ ಕೋರ್ಟ್ನಿಂದ ಸಿನಿಮಾ ಪ್ರದರ್ಶನಕ್ಕೆ ಸ್ಟೇ ಸಿಕ್ಕಿತ್ತು. ನೀನ್ ಬಂದಿರೋದು ಠಾಕೂರ್ ಜಂಗಲ್ಗೆ. ಇಲ್ಲಿ ಒಬ್ಬೊಬ್ಬನು ಮೃಗನೇ. ಕನ್ಫರ್ಮ್. ಏನೋ ಕನ್ಫರ್ಮ್? ಹಂಟರ್ ನಾನೇ. ಆದ್ರೆ ಸಿನಿಮಾ ಮಾತ್ರ ಯಥಾವತ್ ಎಲ್ಲಾ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಕಾಣ್ತಾ ಇತ್ತು. ಇದರಿಂದ ಮತ್ತೆ ಕೋರ್ಟ್ ಮೊರೆ ಹೋದ ಅರ್ಜಿದಾರ ವಕೀಲ ನಾರಾಯಣ ಸ್ವಾಮಿ ಚಿತ್ರ ಪ್ರದರ್ಶನಕ್ಕೆ ತಡೆಯಾಜ್ಞೆ ನೀಡಿರುವ ಆದೇಶವನ್ನ ಜಾರಿಗೊಳಿಸಲು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ನಿರ್ದೇಶನ ನೀಡುವಂತೆ ಮತ್ತೆ ಕೋರ್ಟ್ಗೆ ಮಧ್ಯಂತರ ಅರ್ಜಿಯನ್ನ ಸಲ್ಲಿಸಿದ್ರು. ಈ ಮಧ್ಯಂತರ ಅರ್ಜಿ ವಿಚಾರಣೆ ನಡೆಸಿದ ಸಿಟಿ ಸಿವಿಲ್ ಕೋರ್ಟ್ನ ನ್ಯಾಯಾಧೀಶ ತಿಮ್ಮಣ್ಣಾಚಾರ್ ಕೂಡಲೇ ರಾಜ್ಯಾದ್ಯಂತ ಅಂಜನಿ ಪುತ್ರ ಚಿತ್ರ ಪ್ರದರ್ಶನವನ್ನ ಸ್ಥಗಿತಗೊಳಿಸುವಂತೆ ಡಿಜಿಐಜಿಗೆ ಆದೇಶಿಸಿದ್ದಾರೆ. ನೋಡಿ, 23ನೇ ತಾರೀಕು ಏನು ನ್ಯಾಯಾಲಯ ಆದೇಶ ಹೊರಡಿಸಿತ್ತು, ರಾಜ್ಯದಾದ್ಯಂತ ಏನು ಈ ಚಿತ್ರನ ಪ್ರದರ್ಶನನ ರದ್ದುಗೊಳಿಸಬೇಕು, ಎಲ್ಲಿವರೆಗೂ ಈ ಡೈಲಾಗನ್ನು ಸ್ಟಾಪ್ ಮಾಡಲು ಅಲ್ಲಿ 2ನೇ ತಾರೀಕುವರೆಗೂ ರದ್ದುಗೊಳಿಸಬೇಕು ಅಂತ ಏನು ಹೇಳಿದರು ನ್ಯಾಯಾಲಯ, ಆ ಆದೇಶವನ್ನು ಚಿತ್ರತಂಡ ಆಗ್ಬೋದು ಯಾರು ಪಾಲಿಸಿರಲಿಲ್ಲ. ಅರ್ಜಿದಾರರ ಪರ ವಾದ ಮಂಡಿಸಿದ ವಕೀಲರು ಕಳೆದ ವಿಚಾರಣೆ ವೇಳೆಯೇ ನ್ಯಾಯಾಲಯ ಚಿತ್ರದ ಪ್ರದರ್ಶನ ಸ್ಥಗಿತಕ್ಕೆ ಸೂಚನೆ ನೀಡಿತ್ತು. ಆದರೂ ನಿರ್ಮಾಪಕರು ಹಾಗೂ ಪ್ರದರ್ಶಕರು ಚಿತ್ರ ಪ್ರದರ್ಶನ ಮುಂದುವರೆಸಿದ್ದಾರೆ. ಹಾಗಾಗಿ ಕೂಡಲೇ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಮೂಲಕ ರಾಜ್ಯಾದ್ಯಂತ ಚಿತ್ರ ಪ್ರದರ್ಶನ ಸ್ಥಗಿತಕ್ಕೆ ಕ್ರಮ ಕೈಗೊಳ್ಳಲು ನಿರ್ದೇಶನ ನೀಡಬೇಕು ಎಂದು ಮನವಿ ಮಾಡಿದ್ರು. ಅರ್ಜಿದಾರರ ಮನವಿ ಪುರಸ್ಕರಿಸಿದ ನ್ಯಾಯಾಲಯ ಪ್ರದರ್ಶನ ಶೋ ಹೊರತುಪಡಿಸಿ ಮುಂದಿನ ಶೋನಿಂದಲೇ ಅನ್ವಯವಾಗುವಂತೆ ಚಿತ್ರ ಪ್ರದರ್ಶನ ಸ್ಥಗಿತಕ್ಕೆ ಕ್ರಮ ಕೈಗೊಳ್ಳಿ ಅಂತ ಡಿಜಿಐಜಿಗೆ ಸೂಚನೆ ನೀಡಿ ಮಧ್ಯಂತರ ಆದೇಶ ನೀಡಿತು. ಸರ್, ಇಲ್ಲಿ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವ್ರಿಗೆ 23/12 ಏನು ಆರ್ಡರ್ ಆಗಿದೆ, ಆರ್ಡರ್ ಕಾಪಿ ತಲುಪಿದೆ. ತಲುಪ ಅಂದಮೇಲೆ ಕೋರ್ಟ್ ನ್ಯಾಯಾಂಗ ನಿಂದನೆ ಮಾಡಿದ್ದಾರೆ.
ಮತ್ತು ಒಂದು ಕೋರ್ಟ್ಗೆ ಆರ್ಡರ್ಗೆ ಬೆಲೆ ಕೊಟ್ಟಿಲ್ಲ. ಇನ್ನು ಕೋರ್ಟ್ ಆದೇಶ ಪ್ರತಿ ಪಡೆದ ವಕೀಲರು ಪೊಲೀಸ್ ಮಹಾನಿರ್ದೇಶಕರನ್ನ ಭೇಟಿ ಮಾಡಿ ಕೋರ್ಟ್ ಆದೇಶದ ಪ್ರತಿಯನ್ನ ನೀಡಿ ಮಾಹಿತಿ ನೀಡಿದ್ದಾರೆ. ಅದರಂತೆ ಪೊಲೀಸ್ ಇಲಾಖೆಯ ಸೂಚನೆ ಮೇರೆಗೆ ಸದ್ಯ ರಾಜ್ಯಾದ್ಯಂತ ಅಂಜನಿ ಪುತ್ರ ಪ್ರದರ್ಶನ ಸ್ಥಗಿತಗೊಂಡಿದೆ. ಇದು ಬರೀ ಗರ್ಜನೆ ಅಷ್ಟೇ. ಭಯ ಭಯ ಇರ್ಲಿ, ಬಂದಿರೋದು ನನ್ನ ಮಗ ರಾಜ್ ವಿರಾಜ್. ಇದೇ ವೇಳೆ ಚಿತ್ರತಂಡ ವಕೀಲರು ಹಾಗೂ ಪೊಲೀಸ್ ಅಧಿಕಾರಿಯ ನಡುವೆ ನಡೆದ ಸಂಭಾಷಣೆಯನ್ನ ತೆಗೆದುಹಾಕಲಾಗಿದೆ ಅಂತ ಅಧಿಕೃತ ಪ್ರಕಟಣೆ ಹೊರಡಿಸಿದೆ. ಸಂಭಾಷಣೆ ಕತ್ತರಿ ಹಾಕಿದ್ರೂ ಕೋರ್ಟ್ ಚಿತ್ರ ಪ್ರದರ್ಶನಕ್ಕೆ ತಡೆ ನೀಡಿರುವುದರಿಂದ ಸದ್ಯಕ್ಕೆ ಪ್ರದರ್ಶನಕ್ಕೆ ಅವಕಾಶವಿಲ್ಲ. ಹಾಗಾಗಿ ಕಳೆದ ರಾತ್ರಿಯಿಂದಲೇ ಅಂಜನಿ ಪುತ್ರ ಸಿನಿಮಾ ಪ್ರದರ್ಶನ ಸಂಪೂರ್ಣ ನಿಂತಿದೆ. ಬೆಳವಣಿಗೆ ಜನ ಮೆರೆಸಿದ್ರೆ ಮೆರವಣಿಗೆ. ವಿವಾದದ ವಿಚಾರ ಸಾರಾ ಗೋವಿಂದು ಹೇಳಿದ್ದೇನು? ಚಿತ್ರ ಪ್ರದರ್ಶನದ ಗೊಂದಲದಲ್ಲಿ ಥಿಯೇಟರ್ ಮಂದಿ. ಅತ ಕೋರ್ಟ್ನಿಂದ ಸಿನಿಮಾಗೆ ಸ್ಟೇ ಸಿಕ್ಕರೂ ಇತ್ತ ಥಿಯೇಟರ್ ಮಾಲೀಕರು ಮತ್ತು ಪ್ರದರ್ಶಕರು ಚಿತ್ರವನ್ನ ಪ್ರದರ್ಶನ ಮಾಡಬೇಕು ಮಾಡಬಾರದು ಅನ್ನೋ ಗೊಂದಲದಲ್ಲಿದ್ದಾರೆ. ಇದರ ಮಧ್ಯೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಸಾರಾ ಗೋವಿಂದು ಸಿನಿಮಾ ಪ್ರದರ್ಶನ ನಡೆಯಲಿದೆ. ವಿವಾದಿತ ಡೈಲಾಗ್ಗೆ ಸಿನಿಮಾದಲ್ಲಿ ಕತ್ತರಿ ಹಾಕಲಾಗಿದೆ ಅಂತ ಹೇಳಿದ್ದಾರೆ. ವಿವಾದಿತ 17 ಸೆಕೆಂಡ್ ಡೈಲಾಗ್ಗೆ ಸೆನ್ಸಾರ್ ಕತ್ತರಿ. ನಿರ್ಮಾಪಕರಿಂದ ಕೋರ್ಟ್ಗೆ ಮರು ಸೆನ್ಸಾರ್ ಪ್ರತಿ. 2 ದಿನದ ಹಿಂದೆ ಬಸ್ ಸ್ಟ್ಯಾಂಡ್ ಹತ್ರ ಒಬ್ಬನ ಕೊಲೆ ಮಾಡಕ್ ಹೊರಟಿದೆಯಲ್ಲ, ಅವನಿಗೂ ನಿನಗೂ ಎಸ್, ಯಾವಾಗ ಸಿನಿಮಾಗೆ ಸ್ಟೇ ಸಿಕ್ತೋ ಕೂಡಲೇ ಎಚ್ಚೆತ್ತುಕೊಂಡ ನಿರ್ಮಾಪಕರು ಸೆನ್ಸಾರ್ ಮಂಡಳಿಯಲ್ಲಿ ವಿವಾದಿತ 17 ಸೆಕೆಂಡ್ ಡೈಲಾಗ್ಗೆ ಕತ್ತರಿ ಹಾಕಿಸಿ ಹೊಸ ಸೆನ್ಸಾರ್ ಪ್ರತಿ ಪಡೆದುಕೊಂಡ್ರು. ಯೂಟ್ಯೂಬ್ ನಲ್ಲಿ ನೋಡಿದ್ದಾರೆ. ಮತ್ತೆ ಇಷ್ಟು ದಿನ ಏನ್ ಕೇಳಿದ್ದೆ? ಮರು ಸೆನ್ಸಾರ್ ಪಡೆದ ಚಿತ್ರತಂಡ ಅದನ್ನ ಇಂದು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಮಾಡಿದ ತಪ್ಪಿಗೆ ಕ್ಷಮಾಪಣೆ ಕೂಡ ಕೋರಿತು. ಈ ಕುರಿತು ನ್ಯಾಯಾಧೀಶರು ನೀವೇ ಸೌಹಾರ್ದಯುತವಾಗಿ ಪ್ರಕರಣ ಬಗೆಹರಿಸಿಕೊಳ್ಳಿ ಅಂತ ಹೇಳಿದ್ರು. ವಕೀಲ ಸಮುದಾಯಕ್ಕೆ ಚಿತ್ರತಂಡದಿಂದ ಕ್ಷಮೆಯಾಚನೆ. ಸಂಧಾನ ಸಫಲ, ಸ್ಟೇ ಅರ್ಜಿ ಹಿಂಪಡೆದ ಅರ್ಜಿದಾರರು. ವಕೀಲರಿಗೆ ಮಾಧ್ಯಮಗಳ ಮೂಲಕ ಕ್ಷಮೆಯಾಚಿಸಿದ ನಿರ್ದೇಶಕ ಹರ್ಷ ಮತ್ತು ನಿರ್ಮಾಪಕ ಎಂಎನ್ ಕುಮಾರ್ ಸಿನಿಮಾ ಪ್ರದರ್ಶನಕ್ಕೆ ಅನುವು ಮಾಡಿಕೊಡಲು ಮನವಿ ಮಾಡಿದ್ರು. ಅಷ್ಟೇ ಅಲ್ಲ, ಇದರಿಂದ 1 ಕೋಟಿ ರೂಪಾಯಿ ನಷ್ಟವಾಗಿದೆ ಅಂತ ನಿರ್ಮಾಪಕ ಎನ್ ಕುಮಾರ್ ವಕೀಲರಿಗೆ ತಿಳಿಸಿದ್ರು. ಕನ್ನಡ ಸಿನಿಮಾ ಫಸ್ಟ್ ಡೇನೇ ನೋಡಿದರು, ಅದು ತುಂಬ ಖುಷಿ ಆಗುತ್ತೆ ಸರ್. ಹಾಗಾಗಿ ಎಲ್ಲರ ಮಧ್ಯೆಯೂ ಲಾಯರ್ಸ್ಗೆ ಎಲ್ಲರಿಗೂ ನನ್ನ ಕಡೆಯಿಂದ ಸಾರಿ ಅಂತ ಕೇಳ್ತಾ ಇದ್ದೀನಿ. ಮತ್ತೆ ಈ ರೀತಿ ಯಾವುದೇ ವರ್ಷ ತಪ್ಪಾಗಲ್ಲ. ಮತ್ತು ಅದು ಏನು ಡೈಲಾಗ್ ಇತ್ತು ಆ ಡೈಲಾಗ್ನ ಆಲ್ರೆಡಿ ಮ್ಯೂಟ್ ಅಂತ ಕೇಳಿದ್ರು, ಬಟ್ ನಾವು ಅದನ್ನು ಕಟ್ಟೆ ಮಾಡಿದ್ದೀವಿ. ಇನ್ನು ಚಿತ್ರತಂಡ ಇಡೀ ವಕೀಲ ಸಮುದಾಯಕ್ಕೆ ಕ್ಷಮೆ ಕೋರಿ ಇದು ಉದ್ದೇಶಪೂರ್ವಕವಾಗಿ ಆಗಿದ್ದಲ್ಲ ಎಂದು ಮನವಿ ಮಾಡಿದ ನಂತರ ವಕೀಲರು ಸ್ಟೇ ಅರ್ಜಿಯನ್ನ ಹಿಂಪಡೆದರು. ಜೊತೆಗೆ ವಕೀಲರ ಕಲ್ಯಾಣ ನಿಧಿಗೆ ಸಂದುವಂತೆ 25,000 ದಂಡ ಕಟ್ಟಿದ ನಿರ್ಮಾಪಕರು ಕಾನೂನಾತ್ಮಕವಾಗಿ ಇದ್ದ ತೊಡಕನ್ನ ನಿವಾರಿಸಿಕೊಂಡ್ರು. ಎಂದಿನಂತೆ ಚಿತ್ರ ಪ್ರದರ್ಶನ ಶುರುಗೆ ಅನುವು. ಅಂದಹಾಗೆ ವಕೀಲರು ಮತ್ತು ಚಿತ್ರತಂಡದ ನಡುವೆ ಇದ್ದ ಬಿಕ್ಕಟ್ಟು ನಿವಾರಣೆಯಾಗಿದ್ದು, ಪರಸ್ಪರ ವಾದ ವಿವಾದ ಮತ್ತು ಸಂಧಾನ ಸಫಲತೆಯ ಹಿನ್ನೆಲೆಯಲ್ಲಿ ಅಂಜನಿ ಪುತ್ರಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಇನ್ನು ಎಂದಿನಂತೆ ಸಿನಿಮಾ ಪ್ರದರ್ಶನ ಕೂಡ ಶುರುವಾಗಿದೆ. ಅಪ್ಲಿಕೇಶನ್ ಹಾಕ್ಲೇಬೇಕಾ ಪ್ರೀತಿ ಮಾಡೋಕೆ, ಅಯ್ಯೋ ಪರ್ಮಿಷನ್ನು ಕೇಳಬೇಕಾ ಕಣ್ಣು ಹೊಡಿಯೋಕೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, TV5. ಲವ್ ಸಾಂಗು ಸ್ಟಾರ್ಟ್ ಆಗೋಯ್ತು.